ಹೋಗ್ತಿದೀವಿ ಕ್ರಾಬಿಲಿ. ಡಿಜೆ ಒಂದು ಮಿಸ್ ಆಗಿದೆ, ಇಲ್ಲ ಅಂದ್ರೆ ಒಳ್ಳೆ ಟುಕ್ ಆಗಿದೆ. ಓಕೆ ತರ ದೊಡ್ಡ ದೊಡ್ಡ ವ್ಯಾನ್ ಕೊಡಲ್ಲ, ಇದೇ ವ್ಯಾನ್ ಕೊಡೋದು. ಗೌತಮ್ ಕೈಗೆ ಸಿಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. ಇವನ್ ಕಾಲಿಗೇನೋ ಜಲ್ಲಿ ಫಿಶ್ ತರ ನಿಂತ್ಬಿಟ್ಟಿತ್ತು, ಏನಂತಾನೂ ಗೊತ್ತಿಲ್ಲ. ಬೆಡ್ ಕೋರಲ್ ಮೇಲೆ ಇಟ್ಟಿದ್ದ ಕಾಲು. ಇಟ್ ವಾಸ್ ವೆರಿ ನಿಯರ್ ಬೈ. ನೋವಿದೆಯಾ ಬ್ರೋ? ನೋವೆಲ್ಲ ಏನಿಲ್ಲ, ಜಸ್ಟ್ ಅಂಟ್ಕೊಂಡಿದೆ ಅಷ್ಟೇ, ನೋವೇನಿಲ್ಲ. ಇಟ್ಸ್ ಬೆಟರ್ ಟು ವೇರ್ ದಿಸ್ ಕೈಂಡ್ ಆಫ್ ಸ್ಯಾಂಡಲ್ ವೆನ್ ಯು ಗೋ ಟು ದ ಬೀಚ್. ಥ್ಯಾಂಕ್ ಯು. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹೆಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಕ್ರಾಬಿಲಿದ್ದೀವಿ ಆ್ಯಂಡ್ ಇಟ್ಸ್ ಆರ್ ಸೆಕೆಂಡ್ ಡೇ ಇನ್ ಕ್ರಾಬಿ. ಡೇ 1 ಕ್ರಾಬಿಲ್ ಏನು ಮಾಡಿದ್ವಿ ಅಂತ ಆಲ್ರೆಡಿ ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಬೋದು. ಹಾಗೆ ಇವತ್ತು ನಾವು ಕ್ರಾಬಿಲ್ ಹೋಗ್ತಿರೋದು 4 ಐಲ್ಯಾಂಡ್ ಟ್ರಿಪ್ಗೆ. 4 ಐಲ್ಯಾಂಡ್ ಟ್ರಿಪ್ಗೆ ಎಷ್ಟು ಪೇ ಮಾಡಬೇಕು, ಪ್ರಾಸೆಸ್ ಏನು, ಹೇಗೆ ಅಂತೆಲ್ಲ ನಾನು ವಿಡಿಯೋದಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್. 5 children and 1 infant. 2 infant, 4 children. Everybody name. ಕಾಫಿ ಕುಡಿಯೋಣ ಬರ್ರೋ. ಹಾಂ, ಕಾಫಿ ಅರೇಂಜ್ಮೆಂಟು ಇದೆ. ಕಾಫಿ ಆ್ಯಂಡ್ ಲಿಟಲ್ ಸ್ನ್ಯಾಕ್ಸ್. 4 ಐಲ್ಯಾಂಡ್ ಟ್ರಿಪ್ ಬಂದು 640 ಬಾತ್ ಪರ್ ಪರ್ಸನ್ ಆಯಿತು. ಈ ಪ್ಯಾಕೇಜಲ್ಲಿ ಲೈಟಾಗಿ ರಿಫ್ರೆಶ್ಮೆಂಟ್, ಕಾಫಿ ಹಾಗೆ ಲಂಚ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹೊರಡೋಕ್ಕಿಂತ ಮುಂಚೆ ಸಣ್ಣ ಬ್ರೀಫಿಂಗ್ ಸೆಷನ್ ಇರುತ್ತೆ, ಲೈಕ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಏನೇನು ತೋರಿಸ್ತಾರೆ ಅಂತಲ್ಲ. ಅದಾದಮೇಲೆ ವಿ ಕ್ಯಾನ್ ಗೆಟ್ ಸ್ಟಾರ್ಟೆಡ್. By boat for picture and snorkeling. Okay, when we snorkeling, we have the map, life jacket includes already. And the last stop for the island for lunch and relax on the beach. And we stop there long time for you for lunch, relax on the beach. And we have toilet, the first stop and the last stop. You have to prepare yourself. First stop and last stop toilet. Okay, everyone, this is our boat, Rosemary Tree. Okay, Rosemary Tree. Everyone, please take off your shoes. ಇದೇ ಬರ್ರೋ ಗಿಮಿಕ್ಕಿಲ್ಲಿ ಈ ಬೋಟಲ್ಲಿ ಹೌದಾ? ಚೆನ್ನಾಗಿ ಆಟ ಆಡಿಸ್ತಾರೆ. Everyone, please clean the sand before Yeah, getting on yeah. the boat. ನನ್ನ ಚಪ್ಪಲ್ ಅವ್ನು ಕ್ಲೀನ್ ಮಾಡ್ತಿದ್ದ ಆ ಥರ ಆಗ್ತಿದೆ. ಇವತ್ತು ಲಾಂಗ್ ಟೇಲ್ ಬೋಟಲ್ಲಿ ಬಂದಿದ್ದೀವಿ. ಆ ಕಡೆ ಹೋಗ್ಬಿಡೋಣ. ಆ ಕಡೆ ಏನು ಕಾಣಲ್ಲ, ಈ ಕಡೆ ಇಲ್ಲಿ ಚೆನ್ನಾಗಿದೆ. ಇಲ್ಲಿ ಫೋಟೋಸ್ ಇರ್ತಾರೆ. ಇಲ್ಲಿ ಕೂತ್ ನಾವು ನಮ್ಮ ಫಸ್ಟ್ ಐಲ್ಯಾಂಡಿಗೆ ಹೋಗ್ತಿದ್ದೀವಿ, ವಿಚ್ ಇಸ್ ಫ್ರಾ ನಂಗ್ ಕೇವ್ ಬೀಚ್. ಇದನ್ನು ರೈಲಿ ಬೀಚ್ ಅಂತ ಕೂಡ ಕರೀತಾರೆ. ಏನಪ್ಪ ಬರೀ ಕೇವ್ಸ್ ಫಾರ್ಮೇಷನ್ ನೋಡೋಕ್ಕೆ ಇಲ್ಲಿ ತನಕ ಬರಬೇಕಾ ಅಂತ ಅನ್ಕೋಬೇಡಿ. ಈ ಕೇವ್ಸ್ ದಾಟಿದ್ಮೇಲೆ ನೀವು ಈ ಬ್ಯೂಟಿಫುಲ್ ಬೀಚ್ನ ನೋಡ್ಬೋದು, ವಿಚ್ ಇಸ್ ಆಲ್ಸೋ ನೋನ್ ಆಸ್ ರೈಲಿ ಬೀಚ್. ಇದು ಬಂದು ಪ್ರೈವೇಟ್ ಬೀಚ್. ನೀವು ಹಾಗೆ ನಾರ್ಮಲ್ ಬೀಚ್ ಥರ ಎಲ್ಲ ಎಂಟ್ರಿ ಆಗೋಕ್ಕಾಗಲ್ಲ. ಎಷ್ಟೋ ಜನ ಈ ಬೀಚ್ ನೋಡೋಕ್ಕಂತಲೇ ಕ್ರಾಬಿಗೆ ಬರ್ತಾರೆ, ಬಟ್ ನಿಮಗೆ ಈ ಬೀಚ್ 4 ಐಲ್ಯಾಂಡ್ ಟ್ರಿಪ್ ಪ್ಯಾಕೇಜ್ನಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಸ್ವಿಮ್ ಕೂಡ ಮಾಡ್ಬೋದು, ಲಾಟ್ಸ್ ಆಫ್ ಪಿಕ್ಚರ್ಸ್ ಯು ಕ್ಯಾನ್ ಟೇಕ್. ನಾವಂತೂ ಮಸ್ತ್ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ನಾವು ಹೋಗ್ತಿರೋ ಐಲ್ಯಾಂಡ್ ಬಂದು ಚಿಕನ್ ಐಲ್ಯಾಂಡ್. ಕನ್ಫ್ಯೂಸ್ ಆಗಬೇಡಿ, ಕೋಳಿಗಳೇನಿರಲ್ಲ ಇಲ್ಲಿ. ಈ ಐಲ್ಯಾಂಡ್ನಲ್ಲಿ ಬಂಡೆಗಳಿದೆಯಲ್ಲ, ಲೈಕ್ ರಾಕ್ ಫಾರ್ಮೇಷನ್ ಆ್ಯಂಡ್ ಆಲ್, ಇದು ಕೋಳಿ ತಲೆ ಥರ ಕಾಣುತ್ತಂತೆ, ಚಿಕನ್ ಹೆಡ್ ಥರ. ಅದಕ್ಕೆ ಇದನ್ನು ಚಿಕನ್ ಐಲ್ಯಾಂಡ್ ಅಂತ ಕೂಡ ಕರೀತಾರೆ. ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ಮಾತ್ರ ಮಾಡಿಸಿದ ಜಾಗ.
ಇಲ್ಲಿ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ಆಲ್ಮೋಸ್ಟ್ 1 hour ಕೊಡ್ತಾರೆ. ತುಂಬ ಚೆನ್ನಾಗಿರೋ ಸ್ನಾರ್ಕ್ಲಿಂಗು. ಫಿಫಿಗಿಂತ ಈ ಸ್ನಾರ್ಕ್ಲಿಂಗ್ ನನಗಿಷ್ಟ ಆಯಿತು ಪರ್ಸ್ನಲಿ. ಸ್ನಾರ್ಕ್ಲಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ತುಪ್ ಐಲ್ಯಾಂಡ್. ಇಲ್ಲಿ ಬೀಚ್ ಮಧ್ಯನೇ ನ್ಯಾಚುರಲ್ ಸ್ಯಾಂಡ್ ಬಾರ್ ವಾಕ್ ಇದೆ. ಈ ಸ್ಯಾಂಡ್ ಬಾರ್ ವಾಕ್ನ ತಾಲೆ ವೀಕ್ ಅಂತ ಕೂಡ ಕರೀತಾರೆ, ಅಂದರೆ ಡಿವೈಡೆಡ್ ಬೈ ಸಿ ಅಂತ. ಸೊ ಸ್ಯಾಂಡ್ ಬಾರ್ ವಾಕಿಂದನೇ ನಿಂತ್ಕೊಂಡು ನೋಡಿದ್ರೆ ಒಳ್ಳೆ 360 ಡಿಗ್ರಿ ವ್ಯೂ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲಿ 1 hour ಟೈಮ್ ಕೊಡ್ತಾರೆ. ನಾನಂತೂ ಕಂಪ್ಲೀಟ್ ಬಾಡಿ ಟ್ಯಾನ್ ಆಗೋ ತನಕ ಫ್ಲೋಟಿಂಗ್ ಮಾಡಿದೆ, ಸ್ವಿಮ್ಮಿಂಗ್ ಮಾಡಿದೆ. ಹಾಗೆ ಇಂಥ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದ್ದಾಗ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರೆ ಹೆಂಗೆ ಅಲ್ವಾ. ಸೊ 1 hour ನೀರಿಂದ ಹೊರಗೆ ಬಂದಿಲ್ಲ ನಾವು. ಫುಲ್ ಪೈಸಾ ವಸೂಲ್ ಡೀಲ್ ಆಗಿತ್ತು ಇದು ಮಾತ್ರ. ಈಗ ನಾವಿರೋದು 4 ಐಲ್ಯಾಂಡ್ ಟ್ರಿಪ್ನ ಲಾಸ್ಟ್ ಐಲ್ಯಾಂಡ್ನಲ್ಲಿ, ವಿಚ್ ಇಸ್ ಕೋಪೋಡಾ ಐಲ್ಯಾಂಡ್. ಇಲ್ಲೇ ಲಂಚ್ ಸ್ಟಾಪ್ ಇರುತ್ತೆ. ಒಳ್ಳೆ ವೆಜ್ ಆ್ಯಂಡ್ ನಾನ್ ವೆಜ್ ಮೀಲ್ಸ್ ಕೊಡ್ತಾರೆ. ನಾವಂತೂ ಮಸ್ತ್ ಊಟ ಮಾಡಿದ್ವಿ. ಇಲ್ಲೂ ಕೂಡ ಬೀಚ್ ತುಂಬ ಚೆನ್ನಾಗಿತ್ತು. ನೀವು ಬೇಕಂದರೆ ಆಟಾಡ್ಕೋಬೋದು ಇಲ್ಲೂ. ಬಟ್ ನಮ್ಗೆ ಆಲ್ರೆಡಿ ತುಂಬ ಟಯರ್ಡ್ ಆಗಿತ್ತು. ಸೊ ಇಲ್ಲೇ ಟವಲ್ ಹಾಸ್ಕೊಂಡು ಒಳ್ಳೆ ವ್ಯೂ ನೋಡ್ತಾ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಎಂಟೈರ್ ಟ್ರಿಪ್ ಏನಿದೆಯಲ್ಲ ಮಧ್ಯಾಹ್ನ 3 ಗಂಟೆ ಹಿಂಗೆಲ್ಲ ಆಗಿಬಿಡತ್ತೆ. ಸೊ ನಿಮಗೆ ಈವ್ನಿಂಗ್ ಸಿಗುತ್ತೆ. ನೀವೇನಾದರೂ ಪ್ಲ್ಯಾನ್ ಇದ್ದರೆ ಈವ್ನಿಂಗ್ ಮಾಡ್ಬೋದು. ಆ್ಯಕ್ಚುಲಿ ಈ 4 ಐಲ್ಯಾಂಡ್ ಟ್ರಿಪ್ ನಮ್ಮ ಪ್ಲ್ಯಾನಲ್ಲೇ ಇರಲಿಲ್ಲ. ವಿ ಹ್ಯಾಡ್ ಸಮ್ ಡಿಫ್ರೆಂಟ್ ಪ್ಲ್ಯಾನ್, ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ತುಂಬ ಖುಷಿ ಇದೆ ಈ ಟ್ರಿಪ್ ತೊಗೊಂಡಿದ್ದಕ್ಕೆ. ಸಂಜೆ 4 ಗಂಟೆ ಹಿಂಗೆ ಹೋಟೆಲ್ ರೀಚ್ ಆದ್ವಿ. ಸ್ವಲ್ಪ ಅವನಂಗೆ ಸ್ಟ್ರೀಟ್ ಎಲ್ಲ ತಿರುಗಾಡ್ಕೊಂಡು ಬೇಗ ಮಲ್ಕೊಂಡ್ವಿ. ಬಿಕಾಸ್ ನಾಳೆ ನಮ್ಮ ಥೈಲ್ಯಾಂಡ್ ಟ್ರಿಪ್ನ ಲಾಸ್ಟ್ ಡೆಸ್ಟಿನೇಷನಿಗೆ ಹೋಗ್ತಿದ್ದೀವಿ, ವಿಚ್ ಇಸ್ ಕೋ ಸಮುಯಿ. ಸೊ ಸ್ಟೇ ಟ್ಯೂನ್ ಗೈಸ್. ವಿಡಿಯೋ ನೋಡಿಬಿಟ್ಟು ಹಾಗೆ ಹೋಗಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್. ಥ್ಯಾಂಕ್ ಯು. Sir, 2 minutes.